ಓಂ ನಮ ಶಿವಾಯ, ಓಂ ನಮ ನಾರಾಯಣಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಒಂದು ದಿನದಲ್ಲಿ ಎಣ್ಣೆ ಹಚ್ಚಲಿಕ್ಕೆ ಹೋಗಬೇಡಿ. ವಾರದ ಈ 4 ದಿನಗಳಲ್ಲಿ ಅದು ಯಾವುದು ಅನ್ನೋದನ್ನೇ ಹೇಳ್ತೇನೆ. ಹಚ್ಚಿದ್ರೆ ಏನಾಗುತ್ತೆ, ಬೇರೆ ಬೇರೆ ಆರೋಗ್ಯ ಸಮಸ್ಯೆ, ಆರ್ಥಿಕ ಸಂಕಷ್ಟ ಎದುರಾಗಬಹುದು. ಖಂಡಿತವಾಗ್ಲೂ ಇದು ಸತ್ಯ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೀನಿ, ನೀವು ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಡೀಟೇಲ್ ಆಗಿ ಸಮಸ್ಯೆನ ಬರೆದು ಕಳಿಸಿ. ರಾಶಿ ನಕ್ಷತ್ರ ಗೊತ್ತಿದ್ದರೆ ನಮೂದಿಸಿ, ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಎರಡೂ ಗೊತ್ತಿಲ್ಲ ಅಂದರೆ ಸಮಸ್ಯೆನ ಬರೆದು ಕಳುಹಿಸಿ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು, ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಅಂಥವರು ತಿಳ್ಕೋಬೇಕು ಅಂದರೆ ಅದನ್ನು ಕೂಡ ಬರೆದು ಕಳಿಸ್ಬೋದು. ಯಾರಿಗಾದರೂ ನಿಮ್ಮ ಪರವಾಗಿ ನನ್ನ ಚಾನಲ್ ಮುಖಾಂತರ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು, ಯಾವುದಾದ್ರೂ ಕಾರ್ಯಕ್ರಮಕ್ಕೆ ವಿಶ್ ಮಾಡಬೇಕು ಅಂದರೆ ಅದನ್ನು ಖಂಡಿತವಾಗ್ಲೂ ಡೀಟೇಲಾಗಿ ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸ್ವಲ್ಪ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವ ಲೇಟ್ ಆದರೂ ಚಿಂತೆ ಬೇಡ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆ ನಾನು ನಂಬಿರುವ ಶಿವದೇವರ ಕುರುಗುಜಿ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಈ ಒಂದು 4 ದಿನ ಅಂದರೆ ತುಂಬ ನಮ್ಮ ಪ್ರಕಾರ ಅಂದರೆ ಹಿಂದೂ ಧರ್ಮದ ಪ್ರಕಾರ ತುಂಬ ಕ್ರಮಗಳನ್ನು ನಾವು ಅನುಸರಿಸುವಂಥದ್ದು. ಯಾವ ದಿನದಲ್ಲಿ ಕೂದಲು ಕಟ್ ಮಾಡಬಾರ್ದು, ಉಗುರು ಕಟ್ ಮಾಡಬಾರ್ದು, ಅಥವಾ ತಲೆಗೆ ಸ್ನಾನ ಮಾಡಬಾರ್ದು, ಅದೆಲ್ಲ ಇರುತ್ತೆ ಅಲ್ವಾ. ಆ ಒಂದು ಕ್ರಮದಲ್ಲಿ ಈ ಒಂದು ತಲೆಗೆ ಎಣ್ಣೆ ಹಾಕುವಂಥದ್ದು ಕೂಡ ಇರುತ್ತೆ. ಅಂದರೆ ಆ ವ್ಯಕ್ತಿಗೆ ಆರ್ಥಿಕ ಸಂಕಷ್ಟ ಸಮಸ್ಯೆಗಳು ಎದುರಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಆರೋಗ್ಯ ವಿಚಾರದಲ್ಲೂ ಕೂಡ ಒಳ್ಳೆಯದಲ್ಲ. ಅದು ಯಾವುದು ಅಂದರೆ ಭಾನುವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಈ ಒಂದು 4 ದಿನಗಳಲ್ಲಿ ಎಣ್ಣೆಯನ್ನು ಹಚ್ಚಲಿಕ್ಕೆ ಹೋಗಬೇಡಿ. ಭಾಗ್ಯದಿಂದಲೇ ಹಚ್ಚಿ. ಅದೇ ಭಾನುವಾರ ತುಂಬ ಮಂದಿಗೆ ಫ್ರೀ ಇರುತ್ತೆ, ಅದನ್ನು ಹಚ್ಕೊಳ್ಳುವಂಥದ್ದು ಎಲ್ಲ ಇರುತ್ತೆ, ಆದಷ್ಟು ಹಚ್ಕೊಳ್ಳೋಕ್ಕೆ ಹೋಗಬೇಡಿ. ಭಾನುವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಅದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಎಣ್ಣೆನ ತಲೆಗೆ ಹಚ್ಚಿ ಸ್ನಾನವನ್ನು ಮಾಡಬಹುದು. ಈ ಥರದ್ದೆಲ್ಲ ನಮ್ಮ ಒಂದು ನಾವು ಅದನ್ನು ಪಾಲಿಸ್ತೇವೆ, ತುಂಬ ಪಾಲಿಸ್ತೇವೆ. ಈಗಿನ ಕಾಲದಲ್ಲೂ ತುಂಬ ಮಂದಿ ಪಾಲಿಸುವಂಥದ್ದು. ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ಟರೆ ನಮಗೆ ಒಳ್ಳೆಯದು. ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುವಂಥದ್ದು ಅಂತಲೇ ಹೇಳಬಹುದು. ಈ ಥರ ಮಾಹಿತಿ ಪೂರ್ಣ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಮುಂದೇನು. ಧನ್ಯವಾದಗಳು.